Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ಬಾಂಗ್ಡಾ ಮೀನು ಇದು ಫ್ರೈ ಮಾಡೋದಕ್ಕೆ 1.5 kg ಇಷ್ಟು ಮಾಡೋದಕ್ಕೆ ನಮಗೆ 500 ರೂಪಾಯಿ ಕೊಡ್ತಾರೆ. ಇಷ್ಟು ಫ್ರೈ ಮಾಡಿಕೊಟ್ರೆ ಇದು ಮೀನಿಗೆ ಕಾಸು ಅವರೇ ಕೊಟ್ಟಿರ್ತಾರೆ, ನಮಗೆ ಮಾಡೋದಕ್ಕೂ ಮಾತ್ರ ದುಡ್ಡು. ನಾನು ಉಪ್ಪಲ್ಲಿ ನೆನೆಹಾಕಿದ್ದೆ, ಉಪ್ಪಲ್ಲಿ ನೆನೆಸಿದ್ದೀನಿ. ಇದನ್ನು ತೊಳಿಬೇಕು. ನೋಡಿ, ಇದು ಬೇರೆದು, ಇದು ಸಾರು ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಬೇರೆ ಮೀನು. ನೋಡಿ, ಇದು ಬೇರೆ ಥರ ಮೀನು, ಭಾಷಾ ಮೀನು ಯಾವುದೇ ಇರಬೇಕಿದು. ನೋಡಿ, ಇದು ಬೇರೆಯವರಿಗೆ, ಇದೂ ಚೆನ್ನಾಗಿರುತ್ತೆ. ಇದು ಸಾರು ಮಾಡೋದಕ್ಕೆ, ಇದು ಸಾರು ಮಾಡಿದ್ರೆ 400 ರೂಪಾಯಿ ಕೊಡ್ತಾರೆ. ಇದು 1/4 kg ಇದೆಯಂತೆ, ಇದು 1.5 kg. ನೋಡಿ, ಆವತ್ತು ಸೀಗಡಿ ಫ್ರೈ ಮಾಡಿದ್ದೆ, ಅದಕ್ಕೆ 500 ರೂಪಾಯಿ ಕೊಟ್ಟಿದ್ರು ಅವರು. 2 kg ಸೀಗಡಿ ಫ್ರೈ, 2 kgಗೆ ಅದು 1 kg ಬರುತ್ತೆ. ಎಲ್ಲ ಕ್ಲೀನ್ ಮಾಡಿ ಅದ್ರ ಸಿಪ್ಪೆನ ನಾನು ಅದು ವಿಡಿಯೋ ಹಾಕ್ತೀನಂತೆ. ನೋಡಿ, ಈ ಥರ ವಾರಕ್ಕೆ 1, 2, 3 ಈ ಥರ ಆರ್ಡ್ರ್ ಸಿಕ್ಕಿದ್ರೆ ನಮಗೆ ದುಡ್ಡು ಸಿಗುತ್ತೆ, ಮತ್ತು ಮಾಡಿಕೊಟ್ಟಿದ್ದು ಖುಷಿನೂ ಇರುತ್ತೆ. ಮತ್ತು ಬಿರಿಯಾನಿ ಮಾಡಿದ್ದೆ ನಾನು ಅವತ್ತು. 2,500 ನಮಗೆ ಮಿಕ್ದು 5,000 ಆಯಿತು. 4,800 ಹೇಳಿದ್ದು, ಅವರು 5,000 ಹಾಕಿದ್ರು ಮೊಬೈಲಿಗೆ. ಅಲ್ಲಿ ನಮಗೆ 2,500 ಖರ್ಚಾಗಿತ್ತು, 2,500 ಮಿಕ್ಕುತ್ತೆ. ಹೀಗೆ ನೀವು ಮನೇಲಿ ಇರೋರು ಹೆಂಗಸರು ಈ ಥರ ನೀವು ನಾನ್ ವೆಜ್ ಮಾಡ್ಕೊಡೋದಾದರೆ ಈ ಥರ ಎಲ್ಲ ಮಾಡಿಕೊಡ್ಬೋದು ನೀವು. ನೋಡಿ, ಇದೆಲ್ಲ ನಾನು ಫ್ರೈ ಮಾಡೋದೆಲ್ಲ ತೋರಿಸ್ತೀನಿ. ನಾನು ಯಾವಾಗಲೂ ಮೀನಿಂದು ಜಾಸ್ತಿ ಹಾಕ್ತಾಯಿರ್ತೀನಿ ವೀಡಿಯೋನ. ಇದು ಸಾರು ಮಾಡಿಕೊಡಬೇಕು, ಇದು ಬೇರೆಯವರಿಗೆ, ಇದು ಬೇರೆಯವರಿಗೆ. ನೋಡಿ, ಈ ವಾರದಲ್ಲಿ ನನಗೆ 4-5 ಆರ್ಡ್ರ್ ಸಿಕ್ತು. ಇದೇ ಥರ ವಾರಕ್ಕೆ 4-5 ಆರ್ಡ್ರ್ ಸಿಕ್ಕಿದ್ರೆ ಬಟ್ಟೆ ಹೊಲಿಯೋ ಕೆಲಸನೇ ಇರೋಲ್ಲ. ಬಟ್ಟೆ ಹೊಲಿದ್ರೂ ಅಷ್ಟೇ ನಾನು ನನ್ನ ಖರ್ಚಿಗೆ ಇಟ್ಕೊತೀನಿ. ನಮ್ಮ ಮನೆಗೇನು ಕೇಳಲ್ಲ ಅವರು, ಖರ್ಚಿಗೆ ಮಾತ್ರ. ನಾನು ಬಟ್ಟೆ ಹೊಲ್ದಿದ್ದಾದರೂ ಅಷ್ಟೇ, ಇದು ಆದರೂ ಅಷ್ಟೇ. ನನಗೇನು ಬೇಕಾದನ್ನು ತಗೊಳ್ಳೋದು, ಮನೆಗೇನಾದರೂ ಐಟಮ್ ಬೇಕಾದರೆ ತರ್ತೀನಿ, ಖರ್ಚು ಮಾಡ್ತೀನಿ. ಏನು ದುಡ್ಡೇನು ಇಟ್ಟಲ್ಲ. ನೋಡಿರಿ, ಇದನ್ನು ಮಾಡೋದನ್ನು ತೋರಿಸ್ತೀನಂತ. ಇದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕೊತೀನಿ, ಇದಕ್ಕೆ ಮಸಾಲೆ ಹಾಕ್ತೀನಿ. ನೋಡಿ, ಇದು ನಾನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಕ್ಲೀನಾಗಿ. ಈ ಮೊಟ್ಟೆನ ಅದರಲ್ಲೇ ಬಿಟ್ಟಿದ್ದೀನಿ. ನೋಡಿ, ಮೊಟ್ಟೆ ಕಾಣಿಸ್ತೈತೆ ನೋಡಿ, ಅದರಲ್ಲೇ ಬಿಟ್ಟಿದ್ದೀನಿ. ಇದಕ್ಕೆ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕೋಣ. ನಾನು ಉಪ್ಪಲ್ಲಿ ನೆನೆಸಿದ್ದೀನಿ, ಕಡಿಮೆನೇ ಇರಲಿ ಸ್ವಲ್ಪ ಉಪ್ಪು, ಮಸಾಲೆಲ್ಲೂ ಉಪ್ಪಿರುತ್ತೆ. ನೋಡಿ, ಇದಕ್ಕೆ ನಾನು 1 ಮೊಟ್ಟೆ ಹಾಕ್ತೀನಿ. ಮಸಾಲೆ ಚೆನ್ನಾಗಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ಇದು ಅಷ್ಟೇ ನಾನು ಮನೆಯಲ್ಲೇ ರುಬ್ಬಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1-1.5 ಸ್ಪೂನ್ ಹಾಕೋಣ. ನೋಡಿ, ಇದು ಅಚ್ಚ ಖಾರದ ಪುಡಿ ಮನೇಲಿ, ಇದನ್ನು ಕೂಡ ಮನೆಯಲ್ಲೇ ಮಾಡಿಸಿರೋದು. ಇದೊಂದು 2 ಸ್ಪೂನ್ ಹಾಕೊಳ್ಳೋಣ. ಮತ್ತು ಅವರಿಗೆ ಜಾಸ್ತಿ ಖಾರ ಬೇಡವಂತೆ, ಅದಕ್ಕೋಸ್ಕರ ಮೀಡಿಯಮ್ ಇರಲಿ ಅಂತ ಹೇಳಿದ್ದಾರೆ. ನೋಡಿ, ನಾನು ತೇಜು ಮಸಾಲ ಹಾಕ್ತಾಯಿದ್ದೀನಿ. ಫಿಶ್ ಫ್ರೈ ಕಬಾಬ್ ಪೌಡ್ರ್ ಅಂತ ಇರುತ್ತೆ, ಈ ಥರ ಇರುತ್ತೆ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ ತೇಜು ಮಸಾಲ, ತೇಜು ಅವ್ರದ್ದು. ನೋಡಿ, ಇದು 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದು 2 ಪ್ಯಾಕೆಟು ಹಾಕೋಣ. ನಾನು ನೋಡಿ ಫುಲ್ ಕಟ್ ಮಾಡಿ 2 ಪ್ಯಾಕೆಟನ್ನು ಫುಲ್ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಕಡೆ ಮಸಾಲೆ ಇದಾಗಲ್ಲ. ನಾನು ನೀರು ಚೆನ್ನಾಗಿ ತೆಗೆದಿದ್ದೀನಿ, ಎಲ್ಲ ಕಡೆ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ನಾನು ನೀಟಾಗಿ ಕಲಿಸಿದ್ದೀನಿ. ಇದು ಅವರಿಗೆ ರಾತ್ರಿ 8 ಗಂಟೆಗೆ ಬೇಕಂತೆ, ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇದು ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ. ಹೊರ್ಗಡೆನೇ ಇಟ್ಬೋದು, ಆದರೆ ಬಿಸಿಲು ಇತ್ತಲ್ಲ ಇವಾಗ. ನೋಡಿ, ಇವಾಗ ಚಳಿ ಇಲ್ಲ, ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು. ಜೂನ್ ತಿಂಗಳು ಬಂದ್ರೂ ನೋಡಿ, ಇದನ್ನು ನೀಟಾಗಿ ಎಲ್ಲ ಕಡೆಯೂ ಮಸಾಲೆ ಅಂಟಬೇಕು. ಇದನ್ನು ನಾನು ಹಂಚ ಮೇಲೆ ಫ್ರೈ ಮಾಡ್ತೀನಿ. ಹಂಚ ಮೇಲೆ ಮಾಡಿದ್ರೇ ಚೆನ್ನಾಗಿರೋದು. ಇದು ಎಣ್ಣೆಲಿ ಕರೆದ್ರೆ ಒಳ್ಳೆ ಒಡೆ ಥರ ಇರುತ್ತೆ, ಆ ಥರ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇದು ಸಮುದ್ರ ಮೀನಾಗಿರೋದ್ರಿಂದ ಚೆನ್ನಾಗಿರುತ್ತೆ.
ಇದನ್ನು ನಾನು ಎತ್ತಿಡ್ತೀನಿ. ಇವಾಗ ಸಾರು ಮಾಡಬೇಕು. ನೋಡಿ ನಾನು ಇದು ಹೇಳದ್ನಲ್ಲ, ನಾನು ಇದು ಗ್ಲಾಸ್ ಪೀಸ್ ಅಂತ ಇದು ಗ್ಲಾಸ್ ಇದು ಅದು ಹೇಳಕ್ಕೆ ಬರೋಲ್ಲ ಈ ಮೀನು ಹೆಸರು. ನೋಡಿ ವೈಟಾಗಿ ಒಳ್ಳೆ ಗ್ಲಾಸ್ ಥರನೇ ಇರುತ್ತೆ. ಇದ್ರ ಮೇಲೆ ಸಿಪ್ಪೆ ಎಲ್ಲ ಇದನ್ನು ತೊಳಿಬೇಕು. ಉಪ್ಪು ಹಾಕಿಟ್ಟಿದ್ದೀನಿ. ಇದು ಸಾಂಬಾರು ಮಾಡ್ತೀನಿ. ನೋಡಿ ತಲೆ ಎಷ್ಟು ದಪ್ಪ ಇದೆ. ಗ್ಲಾಸ್ ಪೀಸು ಇದು ಕೆರೆದೇನೆ, ಒಂಥರ ಸಮುದ್ರದ ಥರನೇ ಇರುತ್ತೆ. ಇದು ಚೆನ್ನಾಗಿರುತ್ತೆ. ಆದರೆ ನೋಡಿ ಮುಳ್ಳು ಜಾಸ್ತಿ ಇರುತ್ತೆ ಇದು. ನೋಡಿ ಈ ಮೀನು ಸಾರು ಮಾಡೋದಕ್ಕೆ ನಾನು 4 ಟೊಮೊಟೊ ತಗೊಂಡಿದ್ದೀನಿ, 3 ಈರುಳ್ಳಿ ತಗೊಂಡಿದ್ದೀನಿ, ನೋಡಿ ಇಷ್ಟು ಕೊಬ್ಬರಿ ತಗೊಂಡಿದ್ದೀನಿ. ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಮೀನು ಸಾರು, ನೀವು ಮಾಡಿ ನೋಡಿ. ತೆಂಗಿನಕಾಯಿಗಿಂತ ಕೊಬ್ಬರಿ ಚೆನ್ನಾಗಿರುತ್ತೆ. ಅದಕ್ಕೆ ಕರ್ಬೇವಿನ ಸೊಪ್ಪು ಹಸಿದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇದು ನಾಟಿದು ಗಮ್ ಅಂತೈತೆ. ಇಲ್ಲೊಬ್ರು ಆಂಟಿ ಇದ್ದಾರೆ, ಅವರು ಕೊಟ್ಟಿದ್ದರು. ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಒಳ್ಳೆಯದು. ನೋಡಿ ಬೆಳ್ಳುಳ್ಳಿ ಶುಂಠಿ ಮಾಮೂಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಇದನ್ನೇ ಹಾಕ್ತೀನಿ. ಇದಕ್ಕೂ ಫಸ್ಟು ಕೊಬ್ಬರಿನೆಲ್ಲ ನಾವು ತುರಿದ್ಬಿಟ್ಟು ರುಬ್ಕೊಳ್ಳೋಣ. ಇದಕ್ಕೆ ನಾನು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ತೀನಿ ಸಾರಿಗೆ. ನೋಡಿ ಹುಣಸೆಹಣ್ಣು ಕೂಡ ನಾನು ನೆನೆಸ್ಬಿಟ್ಟು ಕಿವುಚಿಟ್ಟಿದ್ದೀನಿ ಕೈಯಲ್ಲಿ. ನೀಟಾಗಿ ಕೊಬ್ಬರಿನ ನೋಡಿ ಸಣ್ಣಗೆ ತುರ್ಕೊಂಡ್ರೆ ಬೇಗ ಇದಾಗುತ್ತೆ, ರುಬ್ಬೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಹಾಕ್ಬೋದು, ಬೇಗ ರುಬ್ಬಲ್ಲ ಅದು. ಅದಕ್ಕೋಸ್ಕರ ನೋಡಿ ಎಲ್ಲ ತುರಿದ್ಬಿಟ್ಟು ನಾನು ಇದೇ ಮಿಕ್ಸಿ ಬಾಕ್ಸಿ ಇದು ಹಸಿರು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ರುಬ್ಬಿದ್ನಲ್ಲ, ಅದೇ ಮಿಕ್ಸಿ ಏನು ತೊಳೆದಿಲ್ಲ ಇದನ್ನು, ಅದಕ್ಕೇ ನಾನು ರುಬ್ಕೋತೀನಿ. ನೋಡಿ ನಾನು ಇದಕ್ಕೇ ಧನಿಯಾ ಪುಡಿ ರುಬ್ಬೋದಕ್ಕೆ ಖಾರದ ಪುಡಿ ಹಾಕೋತೀನಿ. ಇದಕ್ಕೇ ಅವ್ರಿಗೆ ಖಾರ ಜಾಸ್ತಿ ಬೇಕಾ ನೋಡಿ. ಅದು ನಾವು ಬೇಯುವಾಗ ಹಸಿರು ಮೆಣಸಿಕಾಯಿ ಹಾಕಬೇಕು, ಅದು ಚೆನ್ನಾಗಿರುತ್ತೆ. ಅದು ಕುದಿವಾಗ ಸಾರು ಒಂದು 3 ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಇದನ್ನು ರುಬ್ಕೋತೀನಿ ನಾನು. ನೋಡಿ ಅದಕ್ಕೇ ನಾನು ಇನ್ನೂ 1 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೇ ರುಬ್ಬೋದಕ್ಕೆ. ಇದನ್ನೆಲ್ಲ ರುಬ್ಕೊಳ್ಳೋಣ ಮಸಾಲೆ. ನೋಡಿ ನಾನು ಸಾರು ಮಾಡೋದಕ್ಕೆ ಈ ಥರ ಬಟ್ಲು ಇಟ್ಕೊಂಡಿದ್ದೀನಿ. ಅಗಲ ಪಾತ್ರೆ ಹಾಕಬೇಕು. ಮೀನು ಸಾರು ಮಾಡೋದಕ್ಕೆ ಯಾವಾಗಲೂ ನೀವು ಅಗಲ ಪಾತ್ರೆನೇ ಇಡಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತೀನಿ. ನೋಡಿ ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕೋಣ. ಅವರಿಗೆ ಸ್ವಲ್ಪ ಗಟ್ಟಿ ಸಾರು ಬೇಕಂತೆ, ಅದಕ್ಕೆ ನಾನು ಈರುಳ್ಳಿ ಜಾಸ್ತಿ ಹಾಕಿರೋದು. ನೀವು ಮಾಡೋದಾದರೆ ಈರುಳ್ಳಿ ಇಷ್ಟೊಂದು ಬೇಡ, 1 ಕಟ್ ಮಾಡಿ ಹಾಕಿದ್ರೆ ಸಾಕು, ಹಂಗೆ ಹಸಿದು. ಎಣ್ಣೆ ಹಾಕಿಲ್ಲ ಅಂದರೆ ಮಾಮೂಲಿ ನಾವು ರುಬ್ಬಿರ್ತೀವಲ್ಲ ಆ ಮಸಾಲೆ ಡೈರೆಕ್ಟಾಗಿ ಹಾಕೋದು. 1 ಈರುಳ್ಳಿ, 1 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾರು. ಹುಳಿ ಸಾರು ಮಾಡ್ತಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ ನಾವು. ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದು ಅಷ್ಟೇ ಚೆನ್ನಾಗಿ ಬೇಯಬೇಕು. ನೀವು ಹಸಿರು ಮೆಣಸಿಕಾಯಿ ಬೇಡ ಅಂದರೆ ಬರೀ ಬೆಳ್ಳುಳ್ಳಿ ಶುಂಠಿನ ಹಾಗೆ ಪೇಸ್ಟ್ ಮಾಡಿ ಹಾಕ್ಬೋದು. ನೋಡಿ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ. ನಾಟಿ ಕರ್ಬೇವಿನ ಸೊಪ್ಪು ಒಳ್ಳೆ ಘಮ ಬರ್ತಾಯಿತ್ತು. ಕರ್ಬೇವಿನ ಸೊಪ್ಪು ಎಷ್ಟು ಹಾಕಿ ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದೇನೆ. ಸ್ವಲ್ಪ ಈಟು ಕರ್ಬೇವಿನ ಸೊಪ್ಪು ಆದರೂ ಒಳ್ಳೆಯದು ದೇಹಕ್ಕೆ. ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಮೀನು ಸಾರಿಗೆ ಇಷ್ಟೊಂದು ಟೊಮೊಟೊ ಹಾಕ್ತಾರ ಅಂತ ಕೇಳ್ಬೋದು ನೀವು. ಅವ್ರಿಗೆ ಗಟ್ಟಿ ಬೇಕಾಗಿರೋದ್ರಿಂದ ಈ ಥರ ಜಾಸ್ತಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಟೊಮೊಟೊ ಹಾಕಿ ಹುಳಿ ಸಾರು ಕೂಡ ಮಾಡ್ಬೋದು. ಹುಳಿ ಸಾರಿಗೆ ಹಾಕ್ತಾರೆ ನೋಡಿ. ಅದು ಬರೀ ಬ್ಯಾಡಗಿ ಮೆಣಸಿಕಾಯಿ ಇಲ್ಲ ಖಾರದ ಪುಡಿ ರುಬ್ಬಬೇಕು, ಚೆನ್ನಾಗಿ ಬರುತ್ತೆ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಲಿ ಎಣ್ಣೆಗೆ. ಆಮೇಲೆ ನಾವು ಇದಕ್ಕೆ ಮಸಾಲೆ ಹಾಕೋದು. ಅದು ಬೇಯೋ ಅಷ್ಟರೊಳಗೆ ನಾನು ಮೀನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಷ್ಟರೊಳಗೆ ನಾವು ಈ ಮೀನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೀನ್ ಮಾಡಿದ್ದೀನಿ ನಾನು.
ಎಲ್ಲ ನೀಟಾಗಿ ತೊಳ್ಕೊಳ್ಳೋಣ. ಈಗ ಮಸಾಲೆ ಬೇಗ ಒಳಗೆ ಇದು ಪೊರೆ ಎಲ್ಲ ನೀಟಾಗಿ ತೆಗಿಬೇಕು. ತುಂಬ ಚೆನ್ನಾಗಿರುತ್ತೆ ಇದನ್ನು. ಗ್ಲಾಸ್ ಪೀಸ್ ನಾವು ಯಾವಾಗೂ ತಿಂದಿಲ್ಲ ಇದನ್ನು, ಆದರೆ ಮಾಡಿಕೊಡ್ತೀವಿ ನಾವು. ಯಾರಾದರೂ ಆರ್ಡ್ರ್ ಕೊಟ್ಟರೆ ಮನೆಗೆ ಮಾಡಿಕೊಡ್ತೀವಿ. ಮುಂಚೆ ಹೋಟ್ಲಿತ್ತು ನಮ್ಮದು, ಇವಾಗ ಹೋಟ್ಲಿಲ್ಲ. ಅದಕ್ಕೆ ಗೊತ್ತಿರೋರು ಮನೆಯಲ್ಲೇ ಮಾಡಿಸ್ಕೊತಾರೆ. ನೋಡಿ ಇದೆಲ್ಲ ನೀಟಾಗಿ ಬೆಂದಿದೆ. ನಾವು ಇದಕ್ಕೆ ರುಬ್ಬಿಟ್ಟಿದ್ವಲ್ಲ ಮಸಾಲೆ ಹಾಕೋಣ. ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ತುಂಬ ನೀರು ಥರ ಬೇಡವಂತೆ ಅವರಿಗೆ, ಗಟ್ಟಿ ಇರೋದ್ರಿಂದ ಜಾಸ್ತಿ ನೀರು ಹಾಕಲ್ಲ ನಾನು. ನೋಡಿ ಕಿವುಚಿಟ್ಟಿದ್ನಲ್ಲ, ಈ ಹುಣಸೆಹಣ್ಣು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಮೀನು ಸಾರಿಗೆ ಯಾವಾಗಲೂ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು. ಸಮುದ್ರ ಮೀನಿಗೆ ಯಾವಾಗಲೂ ಅಷ್ಟೇ ಹುಳಿ ಸ್ವಲ್ಪ ಕಮ್ಮಿ ಹಾಕ್ರಿ. ಕೆರೆ ಮೀನಿಗೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು. ನೀಟಾಗಿ ಅದೆಲ್ಲ ಹಾಕ್ಬಿಟ್ಟು ಹಾಕೋಣ. ಟೊಮೊಟೊನೂ ಹಾಕಿರೋದ್ರಿಂದ ಹುಳಿ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಆ ಮಿಕ್ಸಿ ಬಾಕ್ಸ್ ಎಲ್ಲ ತೊಳೆದು ನಾನು ಉಯ್ತಾಯಿದ್ದೀನಿ ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದು ಕುದ್ಮೇಲೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೇನೋ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ನೋಡಿ ಹಾಕೋಣ. ಈತೈತೆ ಹಸಿರು ಮೆಣಸಿನ್ಕಾಯಿ ಹಾಕೋಣ ನಾವು. ಉಪ್ಪು ನೋಡಿ ಹಾಕಬೇಕು, ಜಾಸ್ತಿ ಹಾಕೋದು. ನೋಡಿ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಹಾಕೋಣ. ಚೆನ್ನಾಗಿ ಕುದೀತೈತಲ್ಲ ನೋಡಿ. ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಬಿಸಾಕೋದೇನು ಬೇಡ, ಊಟ ಮಾಡುವಾಗ ಅದ್ರ ಜೊತೆನೇ ತಿನ್ಬೋದು. ಕರ್ಬೇವಿನ ಸೊಪ್ಪು ಕೆಲವೊಂದು ತಿನ್ನೋಕ್ಕಾಗಲ್ಲ ನೋಡಿ, ಗಟ್ಟಿ ಇರುತ್ತೆ. ಕೆಲವೊಂದು ಕರ್ಬೇವಿನ ಸೊಪ್ಪು ನಾವು ಊಟದ ಜೊತೆ ತಿನ್ನುವಾಗ ಮೆತ್ತಗಿರುತ್ತೆ. ನೀವು ಊಟದಲ್ಲಿ ಒಂದೊಂದು ಸಲ ಗಮನಿಸಿ ಊಟ ಮಾಡುವಾಗ. ನೋಡಿ ನಾವು ತೊಳೆದಿಟ್ಕೊಂಡಿದ್ವಲ್ಲ ಮೀನೆಲ್ಲ ಹಾಕೋಣ. ನೋಡಿ ಇದರಲ್ಲಿ ಹೆಂಗಿದೆ, ಕೈಗೆ ಏಟಾಗುತ್ತೆ ಆ ಥರ. ಇಲ್ಲಿ ವೈಟಿಗೆ ಕಾಣಿಸ್ತೈತೆ ನೋಡಿ, ಅದರಲ್ಲೂ ಅದು. ಫಸ್ಟಿಗೆ ನಾನು ತಲೆ ಹಾಕ್ತೀನಿ. ತಲೆ ಸ್ವಲ್ಪ ಬೇಯಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ. ತಲೆಗೆ ಜಾಗ ಆಯಿತು. ಮೀನು ಸಾರಿಗೆ ಸೌಟ್ ಹಾಕ್ಬಾರ್ದು, ಮತ್ತು ಆ ತಲೆ ಅಡ್ಡ ಕೂತ್ಕೊಳ್ಳುತ್ತೆ. ಆ ತಲೆ ಸ್ವಲ್ಪ ಬೆಂದಮೇಲೆ ಹಾಕೋಣ. ನೋಡಿ ಎಲ್ಲ ಮೀನು ಹಾಕ್ಬಿಟ್ಟು ಮತ್ತೆ ಸೌಟ್ ಹಾಕೋದು ಬೇಡ ಇದಕ್ಕೆ. ಇದು 5 ಗಂಟೆಗೆ ಬೇಕಂತೆ ಅವರಿಗೆ. ನಾನು ಇವಾಗ 3:30 ಆಯಿತು. 5 ಗಂಟೆಗೆ ಬಂದು ತಗೊಂಡೋಗ್ತಾರೆ ಅವರು. ಮೀನು ಸಾರು ಇವಾಗ ರಾತ್ರಿ ಮಾಡಿ ಬೆಳಗ್ಗೆ ತಿಂದ್ರೇ ತುಂಬ ಚೆನ್ನಾಗಿರೋದು. ಮತ್ತು ಅವಾಗಲೇ ತಿಂದರೆ ನೋಡಿ ಅಷ್ಟು ಟೇಸ್ಟು ಇರಲ್ಲ, ಮತ್ತು ರುಚಿನೂ ಇರಲ್ಲ. ಮತ್ತು ಅವರೇ ತಿನ್ನಬೇಕು ಅಂದ್ರೂ ಅಷ್ಟು ಚೆನ್ನಾಗಿರಲ್ಲ. ಬೇರೆ ಮಾಡಿಕೊಟ್ರೇ ಒಂಥರ ಟೇಸ್ಟು ಸಿಗುತ್ತೆ. ನೋಡಿ ಇದ್ರ ಫುಲ್ ಆಯಿತು ಇವಾಗ ಮೀನು. ಪಾತ್ರೆ ಫುಲ್ ಆಯಿತು ನೋಡಿ. ಇದೆಲ್ಲ ಮುಳುಗಬೇಕು. ಅದಕ್ಕೆ ನಾನು ಇದು ಫ್ರೈ ಮಾಡಿಕೊಡಿ ಅಂತ ಹೇಳಿದ್ರು ಅವರು. ಫ್ರೈಗೆ ಅವ್ರ ಮನೆಗೆ ತಗೊಂಡೋದ್ರಂತ. ಇದು ಸಿಡಿಯುತ್ತೆ, ಇದು ಹಂಚ ಮೇಲೆ ಈ ಗ್ಲಾಸ್ ಪೀಸು. ಅದಕ್ಕೆ ಇದು ಫ್ರೈ ಮಾಡುವಾಗ ನಾವೇನಾದರೂ ಮುಚ್ಚಳ ಇಟ್ಟು ಮಾಡಬೇಕು. ಏನಾದರೂ ಓಪನ್ ಆಗಿ ಮಾಡಿದ್ರೆ ಇದು ಈ ಮೀನು ಸಿಡಿಯುತ್ತೆ. ಇದೆಯಲ್ಲ ಇದು ಚರ್ಮ, ಅದು ಊದ್ಕೊಂಡು ಒಂಥರ ಬಲೂನ್ ಥರ ಹೊಡ್ಕೊಳತ್ತೆ ಅದು. ಅದಕ್ಕೋಸ್ಕರ ಇದು ಫ್ರೈ ಮಾಡೋಕ್ಕೆ ನಾವು ಇಸ್ಕೊಳ್ಳಲಿಲ್ಲ, ಬರೀ ಸಾರಿಗೆ ಮಾತ್ರ ಇಸ್ಕೊಂಡಿದ್ದು. ಫ್ರೈ ಮಾಡೋಕ್ಕೆ ಅವ್ರ ಮನೆಗೆ ತಗೊಂಡೋದ್ರಂತೆ ಅವರು. ನೋಡಿ ಇದು ಕುದಿವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನೋಡಿ ಅದಕ್ಕೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ. ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರಲ್ಲ, ಸಿಟಿಲಾದರೆ ಇರುತ್ತೆ, ಹಳ್ಳಿ ಕಡೆ ಆದರೆ ಇರಲ್ಲ. ಮನೆ ಹತ್ರ ಬೆಳೆದ್ರೆ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು
ತುಂಬಾ ಚೆನ್ನಾಗಿರುತ್ತೆ ಸಾರಂತೂ. ಮೀನು ಸಾರು ಊಟ ಮಾಡೋದಕ್ಕೆ ಕೆಲವೊಬ್ರು ತಿನ್ನಕ್ಕೆ ಬರಲ್ವಲ್ಲ ಅಂಥವ್ರು ಚೆನ್ನಾಗಿಲ್ಲ, ಮತ್ತು ಹೀಟು ಅದು ಇದು ಅಂತ ಹೇಳ್ತಾರೆ. ಮೀನು ತಿನ್ನಬೇಕು, ತುಂಬಾ ಒಳ್ಳೆಯದು. ಕೋಳಿಗಿಂತ ಮೀನು ತಿನ್ನಬೇಕು. ಹೆಚ್ಚು ಮೀನು ತಿಂದಷ್ಟು ಒಳ್ಳೆಯದು. ಸಮುದ್ರ ಮೀನು ತಿನ್ನಿರಿ ಜಾಸ್ತಿ, ಕೆರೆ ಮೀನು ತಿನ್ನಬಾರ್ದು. ನೋಡಿ ಸಾರು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ಥರ ಆರ್ಡ್ರ್ ತಗೊಂಡು ಮಾಡ್ಬೋದು. ಮನೇಲಿರೋರು ನಿಮಗೂ ಸ್ವಲ್ಪ ದುಡ್ಡು ಮಿಕ್ಕುತ್ತೆ. ಒಂದು 100-200 ಖರ್ಚಾದ್ರೂ ಒಂದು 200 ಉಳಿಯುತ್ತೆ. ಅದಕ್ಕೋಸ್ಕರ ನೀವು ಮನೇಲಿ ಮಾಡ್ಬೋದು. ಇದೇನು ಭಾರಿ ದೊಡ್ಡ ಕೆಲಸ ಅಲ್ಲ ಅಡುಗೆ ಮಾಡೋದು. ಒಬ್ಬೊಬ್ರು ಇದೇನೇ ಕಷ್ಟ ಅಂತಾರೆ, ಏನು ಕಷ್ಟದ ಕೆಲಸ ಅಲ್ಲ ಇದು. ನೋಡಿ ಇದು ಬೆಂದಿರಲ್ಲ, ಗಟ್ಟಿ ಇದೆ ನೋಡಿ ಮೀನು. ಒಂದು ಸ್ವಲ್ಪ ತಿಂದಿರೋರಿಗೆ ಗೊತ್ತಿರುತ್ತೆ ಇದು. ನೋಡಿ ನಾನು ಅದು ಫ್ರೈ ರಾತ್ರಿ 8 ಗಂಟೆಗೆ ಬೇಕಂತೆ. ಅದು ಫ್ರೈ ತಗೊಂಡೋಗಾರ ಲೇಟಾಗಿ ಬರ್ತಾರೆ, ಈ ಸಾರು ತಗೊಂಡೋಗಾರ 5 ಗಂಟೆಗೆ ಬರ್ತಾರೆ. ಅವರು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಅವ್ರದ್ದು. ನೋಡಿ ರೆಡಿ ಆಯಿತು. ಇಷ್ಟೇ, ಒಂದು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿದೋಗುತ್ತೆ. ಖಾರ ಎಲ್ಲ ರೆಡಿ ಇದ್ದರೆ ನೀವು ನೋಡಿ ಈ ಥರ ಮನೆಯಲ್ಲಿ ಮಾಡಿ ಆರ್ಡ್ರ್ ಕೊಟ್ಟರೆ ಮನೇಲಿರೋರು ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಿಂತ ನಾವು ಮನೆಯಲ್ಲೇ ಮಾಡಿದ್ರೆ ಎಷ್ಟು ನಮಗೆ ಖುಷಿ ಇರುತ್ತೆ ನೋಡಿ. ನಾವು ಹೋಟ್ಲಲ್ಲಿ ಮಾಡಿ ರೂಢಿ ಇರುತ್ತೆ, ಅದಕ್ಕೆ ನಿಮಗೆ ಮಾಡ್ತೀರಾ ಅಂತಾರೆ. ಇಲ್ಲ, ಹೋಟ್ಲಲ್ಲಿ ಮಾಡಿ ರೂಢಿ ಇಲ್ಲ ಅಂದರೂ ನೀವು ಮನೆಯಲ್ಲಿ ಮನೆಗೆ ಮಾಡ್ಕೊತೀರಲ್ಲ, ಆ ಥರ ಮಾಡಿದ್ರೆ ಸಾಕು. ನೋಡಿ ಇದು ಒಂದು ಕುದಿ ಕುದ್ರೆ ಸಾಕು, ಬೆಂದಿರುತ್ತೆ. ಗ್ಯಾಸ್ ಬಂದ್ ಮಾಡೋಣ ನಾವು. ತುಂಬ ಹೊತ್ತು ಬೇಯಿಸೋಂಗಿಲ್ಲ ಮೀನು, ಒಂದು 5 ನಿಮಿಷ ಸಾಕು, ಅದ್ರ ಕಾವಿಗೆ ಬೆಂದೋಗಿರುತ್ತೆ. ನೋಡಿ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಸಾಕು, ಇಷ್ಟ ಆಗಿದೆ ಇದು. ಇದಕ್ಕೆ ಬೇಗ ನೋಡಿ ಮುಚ್ಚಳ ಇಟ್ಟೋದು ಬೇಡ, ಈ ಥರ ಅಡ್ಡ ಒಂದು ಪ್ಲೇಟ್ ಇಟ್ಟಿರೋಣ ಸಾಕು. ಅದ್ರ ಕಾವಿಗೆನೇ ಇನ್ನೂ ಕುದೀತೈತೆ ಅದು. ನೋಡಿ ನೀವು ನೋಡಿ ಮೀನು ಹೆಂಗೆ ತೋರಿಸ್ತೀನಿ ನೋಡಿ, ಬೆಂದಿದೆ ಚೆನ್ನಾಗಿ ನೋಡಿ. ಸಾರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ನೀವು ಮನೇಲಿ ತಂದು ಈ ಥರ ಮಾಡಿ ಮೀನು. ನೋಡಿ ಸ್ವಲ್ಪ ದುಡ್ಡು ಉಳಿಯುತ್ತೆ ನಮಗೆ. ಮನೆಯಲ್ಲಿ ಮನೆ ಕೆಲಸ ಆದಮೇಲೆ ನೋಡಿ ಈಗ ಇದಾಯಿತು. ಬ್ಲೌಸು ಇದೆ ಒಂದು ಹೊಲಿಯೋದು, ಅದನ್ನು ಹೊಲಿದ್ಬಿಟ್ಟು ಮತ್ತೆ ಮೀನು ಫ್ರೈ ಮಾಡ್ತೀನಿ. ನೋಡಿ ಈ ಥರ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ವಿಡಿಯೋ ಫುಲ್ ನೋಡಿ. ಎಲ್ರಿಗೂ ಬಾಯ್ ಬಾಯ್.